ಕಾಂಗ್ರೆಸ್ ಪರವಾಗಿ ಏನೋ ಇದ್ದಿದ್ರೆ ಇಷ್ಟೊಳಗಾಗಿರೋರು ಈ ಸ್ಟೇಜ್ ಅದಕ್ಕೆ ಬಂದು ನಮ್ಮ ಜೊತೆ ಕೈ ಜೋಡಿಸ್ಬೇಕಾಗಿತ್ತು. ಅವರು ಬರಲ್ಲ ಅಂದರೆ ವಿರೋಧ ಪಕ್ಷ ಅರ್ಥ ಅಷ್ಟವರು. ಅವ್ರು ಅನ್ಲಾಯಕ್, ಕಾಂಗ್ರೆಸ್ ಅಭ್ಯರ್ಥಿ ಅನ್ಲಾಯಕ್ ಅಂತ ಹೇಳ್ತೀನಿ ನಾನು. ತಾಲೂಕಿನಲ್ಲಿ ಗೊಂದಲ ಮಾಡುವಂಥ ಕೆಲಸವನ್ನು ದಯವಿಟ್ಟು ತಾವು ಯಾರು ಹಿರಿಯರು ಮಾಡೋಕ್ಕೆ ಹೋಗ್ಬಿಡಿ. ಇದು ಮುಂದಿನ ಭವಿಷ್ಯ, ಮುಂದಿನ ಸುಮಾರು ಜನ ಕುಟುಂಬಗಳ ಭವಿಷ್ಯ ಇದಾಗಿದೆ. ಈಗಾಗಲೇ ನಮ್ಮ ತಾಲೂಕಲ್ಲಿ ಯಾವುದೇ ಕೈಗಾರಿಕಾ ವಲಯಗಳು ಸ್ಥಾಪನೆ ಆಗಿಲ್ಲ. ಮೊದಲನೇ ಸಾರಿ ನಮ್ಮ ಭಾಗದಲ್ಲಿ ಬರ್ತಾ ಇದೆ. ಇದೇ ಕಾಂಗ್ರೆಸ್ ನಾಯಕರು ಅಲ್ಲಿದ್ದಾರಲ್ಲ ಈಗಲ್ಲಿ, ಅವರೇ ಚಪ್ಪಾಳು ತಟ್ಟಿದ್ರು. ಕೈಗಾರಿಕಾ ಪ್ರದೇಶ ಬಂದು ಚಪ್ಪಾಳು ತಟ್ಟಿದ್ದವರು ನಮ್ಮ ಜೊತೆಗಿದ್ರು. ಅದಾವಾಗ ತಟ್ಟಿದ್ದು ಇವಾಗ ಮಾತ್ರ ಬೇಡ ಅಂತ ಹೇಳೋದು. CM ಮನೆ ಮುಂದೆನೇ ಕುಂತ್ಕೊಂಡು ಹೋರಾಟ ಮಾಡೋಕ್ಕೆ ನಾವು ರೆಡಿಯಾಗಿದ್ದೀವಿ. ಏನಿವತ್ತು ನಾವಿವತ್ತು ಸೇರಿದ್ದೀವಿ, 2ನೇ ದಿನ ಪ್ರತಿಭಟನೆ ನಡೀತಾ ಇದೆ ಅಂತಂದರೆ KDP ಜಂಗಮಕೋಟೆ 13ಹಳ್ಳಿ ಏನು ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವಿವತ್ತು ಇಲ್ಲಿ ಕಚೇರಿ ಮುಂದೆ ಧರಣಿ ಮಾಡ್ತಾಯಿದ್ದೀವಿ. ಯಾಕೆ ವಿಳಂಬ ಮಾಡ್ತಾ ಇದ್ದಾರೆ? 2ನೇ ವಿಚಾರ ಬಂದುಬಿಟ್ಟು, ಈಗಾಗಲೇ ಸರ್ಕಾರ ನಿರ್ಧಾರ ತಗೊಂಡಂಗೆ ಕೃಷಿ ಭೂಮಿಯನ್ನು 400 ಎಕರೆ ಚಿಲ್ಲರೆ ಕೃಷಿ ಭೂಮಿಯನ್ನು ಬಿಟ್ಕೊಟ್ಟಿದೆ. ಆಮೇಲೆ ಈಗ ಉದ್ದೇಶಪೂರ್ವಕವಾಗಿ ಅದನ್ನು ತಡೆಯುವಂಥ ಪ್ರಯತ್ನಗಳು, ಕುತಂತ್ರಗಳು ನಡೀತಾ ಇದ್ದಾವೆ. ಅದನ್ನು ಫಸ್ಟು ನಿಲ್ಲಿಸಬೇಕು. ಸರ್ಕಾರ ಆದಷ್ಟು ಬೇಗ ರೈತರಿಗೆ 3ರಿಂದ 4 ಕೋಟಿ ಪರಿಹಾರವನ್ನು ಕೊಟ್ಟು, ಮನೆಗೆ ಒಬ್ಬರಿಗೆ ಉದ್ಯೋಗವನ್ನು ಕೊಟ್ಟು ಆದಷ್ಟು ತ್ವರಿತವಾಗಿ ಕೈಗಾರಿಕಾ ವಲಯನ ಸ್ಥಾಪನೆ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಇದರಲ್ಲಿ ನಾವು ಯಾವುದೇ ರೀತಿಯ ರೈತರ ಜಮೀನನ್ನು ಕಬಳಿಸ್ಕೊಳ್ಳೋದಾಗಲಿ, ಅಲ್ಲಿ ಸರ್ಕಾರದ ಜಮೀನುಗಳನ್ನು ಕಬಳಿಸ್ಕೊಳ್ಳೋ ಉದ್ದೇಶ ಇಟ್ಕೊಂಡು ಇಲ್ಲಿ ಯಾರೂ ಬಂದಿಲ್ಲ. ಜನರ ಹಿತದೃಷ್ಟಿಯಿಂದ ಮುಂದಿನ ಪೀಳಿಗೆಗೆ ನಾವೆಲ್ಲ ಈಗ ಏನು ರೈತರು ಯಾರು ಕೆಲವರೆಲ್ಲ ಬರಡು ಭೂಮಿ ಅಂತ ಏನಿದೆ ಅಲ್ಲಿ ನೀರಾವರಿ ಇಲ್ಲ ಕೆಲವು ಜಾಗಗಳಲ್ಲಿ. ಅಂಥ ಜಾಗಗಳು ಕೊಡೋಂಥವರು ಪಾಪ ರೆಡಿ ಇದ್ದಾರೆ. ಅಂಥವ್ರಿಗೆ ನಾವು ಸಾಥ್ ಕೊಡ್ತಾಯಿದ್ದೀವಿ. ಸಾಧ್ಯವಾದರೆ ನೀವು ನಮ್ಮ ಬೆನ್ನೆಲುಬಾಗಿ ನಿಂತ್ಕೊಬೇಕು. ಇಲ್ಲವಾದರೆ ಮನೆಯಲ್ಲಿ ತಟಸ್ಥವಾಗಿರಿ. ಯಾರೋ ಲೇಔಟು ಉದ್ಯಮಿಗಳಿಗೆ ಪರವಾಗಿ ನೀವು ನಿಂತ್ಕೊಂಡು ಇವತ್ತು ದಂಗೆ ಎಬ್ಸೋಂಥ ಕೆಲಸವನ್ನು, ತಾಲೂಕಿನಲ್ಲಿ ಗೊಂದಲ ಮಾಡುವಂಥ ಕೆಲಸವನ್ನು ದಯವಿಟ್ಟು ತಾವು ಯಾರು ಹಿರಿಯರು ಮಾಡೋಕ್ಕೆ ಹೋಗ್ಬಿಡಿ. ಯಾಕಂತಂದರೆ ಇದು ಮುಂದಿನ ಭವಿಷ್ಯ, ಮುಂದಿನ ಸುಮಾರು ಜನ ಕುಟುಂಬಗಳ ಭವಿಷ್ಯ ಇದಾಗಿದೆ. ಈಗಾಗಲೇ ನಮ್ಮ ತಾಲೂಕಲ್ಲಿ ಯಾವುದೇ ಕೈಗಾರಿಕಾ ವಲಯಗಳು ಸ್ಥಾಪನೆ ಆಗಿಲ್ಲ. ಮೊದಲನೇ ಸಾರಿ ನಮ್ಮ ಭಾಗದಲ್ಲಿ ಬರ್ತಾ ಇದೆ. ಇವ್ರು ಹೇಳ್ತಾರೆ ಬೇರೆ ಕಡೆ ಮಾಡ್ಬೋದಲ್ಲ ಅಂತ. ಬೇರೆ ಕಡೆ ಮಾಡಿದ್ರೆ ಅಲ್ಲಿ ರೈತರು ಯಾರು ಇಲ್ವಾ? ಹಾಗಾದರೆ ಅಲ್ಲಿರೋ ರೈತರು ಯಾರಿಗೂ ಕಾಣಿಸಲ್ಲ. ಈಗ ಈ ಮುಂಚೆ ಯಾರೆಲ್ಲ ಲೇಔಟ್ಗಳು ಮಾಡ್ತಾಯಿದ್ರು ಇವಾಗ ಇರುವಂಥ ರೈತರು ಯಾರೂ ಹೋರಾಟಕ್ಕೆ ಯಾಕೆ ಇಳಿಲಿಲ್ಲ? ನಮ್ಮ ಹೆಸರು BN ವೆಂಕಟೇಶು, ರಾಜ್ಯ ಸಂಚಾಲಕರು, ದಲಿತ ಸಂಘರ್ಷ ಸಮಿತಿ ಭೀಮಾ ಮಾರ್ಗದಿಂದ. ಇವತ್ತು ರೈತರ ಪರವಾಗಿ ಏನು ಶಿಲ್ಘಟ್ಟ ತಾಲೂಕಲ್ಲಿ ರೈತರ ಪರವಾಗಿ ನಾವು ಬಂದಿದ್ದೀರಿ. ಇದು 2ನೇ ದಿನ ಹೋರಾಟ. ಇದು ಆಗಿಲ್ಲ ಅಂದರೆ ವಿಧಾನಸೌಧ ಮುಂದೆ CM ಮನೆ ಮುಂದೆನೇ ಕುಂತ್ಕೊಂಡು ಹೋರಾಟ ಮಾಡೋಕ್ಕೆ ನಾವು ರೆಡಿಯಾಗಿದ್ದೀವಿ. ಯಾಕಂದರೆ ಶಿಲ್ಘಟ್ಟದಲ್ಲಿ ಸುಮಾರು ಜನ ಬಡವರಿದ್ದಾರೆ. ಇವತ್ತು 2000 ಅಡಿ ಬೋರ್ಗಳು ಹಾಕಿ ನೀರು ಸಿಗ್ತಾಯಿಲ್ಲ. ಅವರು ಎಂಟಿ ತಾಲಿಗಳನ್ನ ಕುದುವಿಕ್ಕಿ ಬೋರ್ಗಳು ಹಾಕಿಸಿ ನೀರು ಸಿಗ್ದಿರ ಸಾಲಗಳು ಮಾಡಿ ಸತ್ತಿರೋರು ಇದ್ದಾರೆ. ಆದ್ದರಿಂದ ಇವತ್ತು ಏನು KBD ಜಮೀನು ಇವತ್ತು 1136 ಎಕರೆ ಸರ್ಕಾರಿ ಭೂಮಿನೇ ಐತೆ. ಆಮೇಲೆ ಜಮೀನವ್ರಿಗೆ ಅವ್ರಿಗೂ 400 ಚಿಲ್ಲರೆ ಜಮೀನು ಬಿಟ್ಟವ್ರೆ. ಇವಾಗ ಅವ್ರು ತಗೊಂಡಿರೋದು 535 ಎಕರೆ ಏನೋ ತಗೊಂಡಿದ್ದಾರೆ. ಅದನ್ನು ಶಿಲ್ಘಟ್ಟ ತಾಲೂಕಲ್ಲಿ ಒಂದು ಕಂಪ್ನಿಗಳಾದರೆ ಒಂದು ಮನೆಗೆ 2 ಕೆಲಸ ಕೊಡಬೇಕಂತ. ಯಾಕಂದರೆ ಓದಿರೋರು ಚೆನ್ನಾಗಿದ್ದಾರೆ ಶಿಲ್ಘಟ್ಟದಲ್ಲಿ, ಅಂಥವ್ರಿಗೆ ಕೆಲಸಗಳು ಸುಮಾರು ಹೆಚ್ಚಿನ ಅದೊಂದು ಪಟ್ಟಿ ತಕ್ಕಂದು ಸರ್ಕಾರ ಏನಿವತ್ತು ಸಿದ್ದರಾಮಯ್ಯವರು ಏನು ತೀರ್ಮಾನ ತಗೊಂಡವರು ಅದರ ಬದ್ಧವಾಗಿ ನಾವು ನಡ್ಕೊತೀರಿ. ಆದರೆ ರೈತರಿಗೆ ಅನ್ಯಾಯ ಆದರೆ ನಾವು ಬಿಡೋಲ್ಲ. ಯಾಕಂದರೆ ನಾಳೆ ಫ್ಯಾಕ್ಟ್ರಿಗಳಾದಮೇಲೆ ಎಲ್ಲೋ ಇರೋರನ್ನ ತಗೊಂಬಂದು ಕೆಲಸಗಳಿಗೆ ಸೇರಿಸೋದು ಇದು ನಡೀಬಾರ್ದು ಶಿಲ್ಘಟ್ಟದಲ್ಲಿ. ನಮ್ಮದು ಇದು 2ನೇ ಬಾರಿ. ಇವತ್ತು 2ನೇ ದಣಿ ಮಾಡ್ತಾಯಿದ್ದೀರಿ. ಭಾಳ ಜನ ಬೆಂಬಲ ಇದೆ ನಮಗೂ. ನೆನ್ನೆ ಬಂದರು ಮತ್ತು ರೈತರದೆಲ್ಲ ಕೆಲಸ ಮಾಡಬೇಕು. ಈಗ ಅಲ್ಲಿ ನಮಗೆ ಕೊಡಬಾರ್ದು ಅಂತ ಹೇಳ್ತಾಯಿದ್ದಾರೆ. ಈಗ 491 ಎಕರೆ ನೀರಾವರಿ ಬಿಟ್ಟಿದ್ದಾರೆ. ಈಗ ಉಳಿಕೆ ಪ್ರದೇಶ ಆದಷ್ಟು ಬೇಗ ಮಾಡಿಸಿ. 2791 ಎಕರೆ ಸರ್ಕಾರಕ್ಕೆ ಬರ್ತದೆ. ಇನ್ನು 500 ಎಕರೆ ರೈತರದಿರುತ್ತೆ ಅಷ್ಟು. ಇನ್ನು ಮಿಕ್ಕಿದಿನ್ನು ಯಾವುದಿರಲ್ಲ. ಆದಷ್ಟು ಬೇಗ ಮಾಡಿರೋದು. ಇದು ರಾಜ್ಯಕ್ಕೆ ಕುಮ್ಮಕ್ಕಿದೆ. ಕಾಂಗ್ರೆಸ್ ಅವರೇ ಸಿದ್ದರಾಮಯ್ಯನವರು ಮತ್ತು KH ಮುನಿಯಪ್ಪನವರು, MC ಸುಧಾಕರ್ ಸಾಹೇಬ್ ಜಮಖೋಡ್ ಕಾಸು ಬಂದಾಗ ಇದೇ ಕಾಂಗ್ರೆಸ್ ನಾಯಕರು ಅಲ್ಲಿದ್ದಾರಲ್ಲ ಈಗಲ್ಲಿ, ಅವರೇ ಚಪ್ಪಾಳು ತಟ್ಟಿದ್ರು. ಕೈಗಾರಿಕಾ ಪ್ರದೇಶ ಬಂದು ಚಪ್ಪಾಳು ತಟ್ಟಿದ್ದವರು ನಮ್ಮ ಜೊತೆಗಿದ್ರು. ಅದಾವಾಗ ತಟ್ಟಿದ್ದು ಇವಾಗ ಮಾತ್ರ ಬೇಡ ಅಂತ ಹೇಳೋದು. ಯಾಕಂದರೆ ಈಗ ರಾಜಕೀಯ ದೇಶ ಅಂತ ನಮ್ಮ ಡಿಸ್ಟಿಕಲ್ಲಿ ಆಗಿದೆ. ಈಗ ಅವನ್ನ ಸೇರಲಿ ಇವ್ನು ಸೇರಲಿ ಅಂತ ಹೇಳ್ಬಿಟ್ಟು ರಾಜ್ಯಕ್ಕೆ ದೇಶ ಮಾಡಿಬಿಟ್ಟು ರಾಜಗೌಡರು ಕಾಸು ಕೊಟ್ಟು ಮಾಡಿಸ್ತಾರೆ ಬಂದು ನಮ್ಮ ಮನಸ್ಸಿಗೆ ಆಗ್ತೈತೆ. ಕೊಟ್ಟಿರೋದು ಅವರೇ ಕೊಟ್ಟಿರೋದು. ರಾಜಗೌಡರು ಕಾಸು ಕೊಟ್ಟಿರ್ತೀವಿ. ಹೋರಾಟ ಯಾವ ರೀತಿ ಇರುತ್ತೆ? ಯಾವುದೇ ಕಾರಣ ನಾವು ಕೈ ಬಿಡಲ್ಲ. ಯಾಕೆ ಈ ರೀತಿ ಮಾಡಿಸ್ತಿದ್ದಾರೆ ಅಂತ ಏನು ಅನುಕೂಲ ಅವ್ರಿಗೆ? ರಾಜಗೌಡರಿಗೆ ಇದಕ್ಕೆ ಪ್ರತಿಷ್ಠೆ ಇವಾಗ
ಪ್ರತಿಷ್ಠೆ ಅಂತ ನಿಮ್ಗೆ ಗೊತ್ತಿರ್ಬೇಕು, ನಾವು ಟಿ ವಿಲಿ ನಾವೆಲ್ಲ ಹೇಳ್ಬಾರ್ದು. ಒಂದು ಸಚಿವರ ಮೇಲೆ ಇರ್ಬೋದು, ಇಲ್ಲ ಸರ್ಕಾರ ಮೇಲೆ ಇರ್ಬೋದು, ದೇಶ ಇರ್ಬೋದು, ಆ ದೇಶ ಶಾಸಕ ಆದರೂ ರಾಜೇಗೌಡರು ಮಾಡ್ತಾರಬೋ ಅಂತ ನಮ್ಮ ಮನಸ್ಸಿಗೆ ಅನ್ಸಿಗೆ. ಮುಖಾಂತರ ಏನೆಲ್ಲ ಇಷ್ಟಪಡ್ತಾರೆ ರಾಜೇಗೌಡರಿಗೆ? ಕಾಂಗ್ರೆಸ್ ಪರವಾಗಿ ನಾನು ಇದ್ದಿದ್ರೆ ಇಷ್ಟೊಳಗಾಗಿರೋರು ಈ ಸ್ಟೇಜ್ ಅದಕ್ಕೆ ಬಂದು ನಮ್ಮ ಜೊತೆ ಕೈ ಜೋಡಿಸ್ಬೇಕಾಗಿತ್ತು. ಅವರು ಬರಲ್ಲ ಅಂದರೆ ವಿರೋಧ ಪಕ್ಷ ಅಂತ ಅರ್ಥ ಅಷ್ಟೇ. ಅವ್ರು ಅನ್ಲಾಯಕ್, ಕಾಂಗ್ರೆಸ್ ಅಭ್ಯರ್ಥಿ ಅನ್ಲಾಯಕ್ ಅಂತ ಹೇಳ್ತೀನಿ ನಾನು. ಏಸಾಕೋಟೆಕ್ ವತಿಯಿಂದ ಚಿಕ್ಕಬಳ್ಳಾಪುರ ಜನತೆಗಾಗಿ ಯುಗಾದಿ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತ ವಿಶೇಷ ಆಫರ್ ಅನ್ನು ತಂದಿದ್ದೀವಿ. ಇಷ್ಟು ದಿನ ನಾವು 5,500ಕ್ಕೆ ಏಸಾಕೋಟೆಕ್ ಅಲ್ಲಿ ವಾಟರ್ ಪ್ಯೂರಿಫೈಯರ್ ಲಭ್ಯ ಇದೆ ಅಂತ ಹೇಳ್ತಾ ಇದ್ವಿ. ಇವಾಗ ಯುಗಾದಿ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತ ಖಾಲಿ 5,000 ರೂಪಾಯಿಗೆ ವಾಟರ್ ಪ್ಯೂರಿಫೈಯರ್ ಲಭ್ಯ ಇದೆ. ವಿತ್ 1 year ವಾರಂಟಿ ಮತ್ತು 4 ವರ್ಷ ಸರ್ವಿಸ್ ಫ್ರೀ ಇರುತ್ತೆ. ಇನ್ಸ್ಟಾಲೇಷನ್ ಫ್ರೀ ಇರುತ್ತೆ. ನಮ್ಮ ಸ್ಟೋರ್ ಲೊಕೇಶನ್ BB ರೋಡ್, ಕೆನರಾ ಬ್ಯಾಂಕ್ ಆಪೋಸಿಟ್, ಆಂಬೂರ್ ದಮ್ ಬಿರಿಯಾನಿ ಪಕ್ಕದಲ್ಲಿ 2ನೇ ಅಂಗಡಿ. ಕ್ವಾಲಿಟಿ ಮತ್ತು ಶುದ್ಧ ಕುಡಿಯುವ ನೀರಿಗಾಗಿ ಒಮ್ಮೆ ಏಸಾಕೋಟೆಕ್ಗೆ ವಿಸಿಟ್ ಕೊಡಿ.